ಬರೀ ಟ್ರಾವೆಲ್ ಅಥವಾ ಬರೀ ಅದೊಂದೇ ಫೋಕಸ್ ಇರುತ್ತೆ. ಬಟ್ ಇಲ್ಲಿ ಯುನೀಕ್ ಆಗಿ ನಮ್ಗೆ ಡ್ರಾಮಾ, ಕರಾಟೆ, ಜಿಮ್ನಾಸ್ಟಿಕ್ಸ್ ಎಲ್ಲಾನು ಒಂದೇ ಪ್ಯಾಕೇಜ್ ಸಿಗುತ್ತೆ ಅಂತ ನಮ್ಗೆ ತುಂಬಾ ಖುಷಿ ಆಯ್ತು. ಲಾಸ್ಟ್ ಇಯರ್ ವರ್ಷದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಬೆಳಗಿನಿಂದ ಸಾಯಂಕಾಲದವರೆಗೂ ಟಿವಿ 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 ಬಿಟ್ಟರೆ ಮೊಬೈಲ್. 1 ಮಂತ್ ಡಿಫರೆನ್ಸ್ ಹೇಗಾಗಿದೆ ನನ್ನ ಮಗಳಿಗೆ ಅಂದ್ರೆ I'm seeing just 4 years girl 4-5 performance ಮಾಡಿದ್ರು. I'm thankful to Jagan Master. I'm very happy for my daughter's performance. ಆರ್ಟಿಸ್ಟ್ ಗಳಿಗೆ ಬಂದವರು ಎಲ್ಲರಿಗೂ ಕೂಡ ಮುಖ್ಯ ಕೊರಿಯೋಗ್ರಾಫರ್ ಆಗಿ ಮಾಸ್ಟರ್ ಇದ್ರೆ ಅವರ ಅಸಿಸ್ಟೆಂಟ್ ಆಗಿ ಇವರು ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಆ ಎಲ್ಲ ಗುರುಗಳ ಆಶೀರ್ವಾದ ಇವತ್ತು ಅವರನ್ನ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. Dance performance from Team JJDS. Magnetic walk. And forward.
doing? Back bending leg, Bhuvan and Kaivalya. Good, good, very good, very good. Super, come on. Back row. Stand up. Up to go. ಮತ್ತೊಂದು ಹಾಡು ರಂಗಭೂಮಿಯವರ ಒಂದು ಹಾಡನ್ನ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಶಿಬಿರದ ವಿದ್ಯಾರ್ಥಿಗಳು.
ಪೇರೆಂಟ್ಸ್ ನೋಡಕ್ಕೆ ನೀವೇ ಎನ್ಕರೇಜ್ ಮಾಡ್ತೀರಪ್ಪ ಮಕ್ಕಳನ್ನ. ಎನ್ಕರೇಜ್ ಮಾಡಿ ಸೂಪರ್. This is very difficult step. Open Gangnam Style. Open Gangnam Style. ಈಗ ತುಂಬಾ ವೈರಲ್ ಆಗ್ತಾ ಇದೆ, ಜನ ತುಂಬಾ ಕೇಳ್ತಾ ಇದ್ದಾರೆ. ಆ ಕರಿಮಣಿ ಮಲ್ಲಿಕ ಯಾರು? ಬೇಗ ಹೇಳಮ್ಮ. ಒಂದ್ ಸಾಂಗ್ ಬೇಕಾದ್ರೆ ಹೇಳ. ಬೇಡ, ಕಸ್ಟಮರ್ಸ್ ಇದ್ದಾರೆ. ಪ್ಲೀಸ್. ಓಕೆ, ಎಂಜಾಯ್ ಮಾಡಿ. Ready, good friend. Push, push, push. Go. Left leg join. Right hand up. Left leg open. Shot. A bit stance. That's back. Middle punch. Starting from left hand. 1. Good friend. 2, 3, 4, 5, 6, 7, 8, 9. Shot. That's back. Now face punch. Starting from left hand. Face punch. 1. ಮುಂದೆ ನೋಡೋಕೆ ಎಲ್ಲರೂ 2, 3, 4, 5, 6, 7, 8, 9. Shot. That's back. Now grand punch. 1, 2, 3, 4, 5, 6,
6, 7, 8, 9, shut. It's back. Open your fingers. Spear press. Starting from left hand. 1, 2. Then a little middle. 3, 4, 5, 6, 7, 8, 9. Shut. Now throat spear. Starting from left hand. 1, 2, 3, 4, 5, 6, 7, 8, 9. Shut. It's back. Up. Boom. Ready. Now right leg back. Balgal idike. A bit. And up. 1, 2, 3, 4, 5, 6, 7, 8, 9. Shut. Then change. Full light on left leg. 1, 2, 3, 4, 5, 6, 7. Then 8, 9. Shut. Ready up? Say the continue. Ready, 1, starting from left side. 1, 2, 3. Move forward. 4. Look frame. Leg up circle. Block. Up. Boom. Go back. Up. Boom. So, lead. Hey. Go. Rolling. 1. Oh, and 2. This is the lead. Hey. Rolling. 1. This is the lead. Hey. Hey! Oh, stop! This is gonna me. Oh, string. This is gonna me. Oh, Jordan, 1. This is gonna me. Hey! Oh, up. Oh, defense. Go. Left leg join. Right hand up. Left leg open. Shut. It's back. 1. Good shout. 2, 3, 4, 5, 6, 7, 8, 9. Shout. It's back. Up. Go.
ಕಳ್ಳಕ್ಕೆ ಹಡವಿ ಬಯಲು ತಿರುಗಿ ತಿರುಗಿ ದೂರ ಅರುಣಬಾ 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 ಅಣ್ಣನು ತಿಂದು ಕೊರೆಯಿಂ ನೀರನ್ನು ಕುಡಿದು ಹಣ್ಣನ್ನು ತಿಂದು ತೊಳೆಯುಂ ನೀರನ್ನು ಕುಡಿದು ಆಕಾಶ ಚಕ್ರಿ ಗಾಳಿಯ ತೇರು ಆಕಾಶ ಚಕ್ರಿ ಗಾಳಿಯ ತೇರು ದೂರ ಅರುಣಬಾ very naughtiest boy in the summer camp. ಹಾಗೆ hyper active ಕೂಡ. Shiva and SB ready. Team real life ಅಲ್ಲಿ ತುಂಬಾ ಚೆನ್ನಾಗಿದೆ, cute. Very hyper active. summer camp ಮುಗಿಸ್ಕೊಂಡು ಮತ್ತೆ ಸಂಜೆ dance class ಕೂಡ attend ಮಾಡ್ತಾರೆ ಇಲ್ಲಿ. ಜಿಮ್ನಾಸ್ಟಿಕ್ಸ್ ಅಲ್ಲೂ ಇದ್ದಾರೆ. So ಡ್ಯಾನ್ಸ್ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಅವರು ತುಮಕೂರಿಂದ ಬಂದಿರೋದು ಇಲ್ಲಿಗೆ. ಸೊ ಇಲ್ಲಿ ಬಂದು ಸಮ್ಮರ್ ಕ್ಯಾಂಪ್ ನ ಅಟೆಂಡ್ ಮಾಡಿದ್ದಾರೆ. ದೀಪಿಕಾ is very soft and beautiful. ತುಂಬಾನೇ ಸಪೋರ್ಟ್ ಮಾಡಿದ್ರು. ಚಂದನ್ ಜೊತೆ ಇವರು 15 ಡೇಸ್ ಇದ್ರು. ಅದಾದ್ಮೇಲೆ ಇವ್ರಿಗೆ ಇನ್ಕಮ್ ಶುರು ಆಯ್ತು. ಇವ್ರು 15 ಡೇಸ್ ಎಕ್ಸಾಮ್ ಮುಗಿಸ್ಕೊಂಡು ಆಮೇಲೆ ಇವ್ರು ಇದು ಹೆಂಗಾಯ್ತು ಅಂದ್ರೆ ಪಾರ್ಟ್ 1 ಪಾರ್ಟ್ ಸೊ ಇಬ್ರು ಸೇರಿ ಶೋನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ತುಂಬಾನೇ ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾಮ್ಗೆ ಮತ್ತೆ ಮಾಸ್ಟರ್ಗೆ. ಬಿಕಾಸ್ ಅವ್ನು ಫಸ್ಟ್ ಡ್ಯಾನ್ಸ್ ಕ್ಲಾಸಿಗೆ ಬರ್ತಾ ಇದ್ದ, ಬಟ್ ಡ್ಯೂ ಟು ಸಮಥಿಂಗ್ಸ್ ನಾವು ಶಿಫ್ಟ್ ಆಗೋದ್ರಿಂದ ಅವ್ನು ಕ್ಯಾನ್ಸಲ್ ಮಾಡಿ ನಾವು ಮತ್ತೆ ಸಮ್ಮರ್ ಕ್ಯಾಂಪ್ಗೆ ಪ್ಲಾನ್ ಮಾಡಿದ್ವಿ. ಒಂದು ತುಂಬಾ ಥ್ಯಾಂಕ್ಸ್ ಏನಕ್ಕೆ ಹೇಳ್ಬೇಕು ಅಂದ್ರೆ ಡಿಸಿಪ್ಲಿನ್. ಬಿಕಾಸ್ ಅವ್ನು ಮನೆಯಲ್ಲೂ ಅಷ್ಟೇ ಪ್ರಾಕ್ಟೀಸ್ ಮಾಡುವಾಗ ವಸ್ತು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಬಂದು ಗುಡ್ ಮಾರ್ನಿಂಗ್ ಮ್ಯಾಮ್, ಗುಡ್ ಮಾರ್ನಿಂಗ್ ಮಾಸ್ಟರ್ ಅಂತ ಸ್ಟಾರ್ಟ್ ಮಾಡ್ತಾರೆ ಮನೆಯಲ್ಲಿ ಕೂಡ. ಸೊ ಅದು ವೆರಿ ವೆರಿ ಹ್ಯಾಪಿ ಆಕ್ಚುಲಿ. ಆ ತರ ಕಲ್ಚರ್ ಈಗ ನಾವು ಮನೆಯಲ್ಲಿ ಕೂಡ ನಾವು ಅದನ್ನ ಹೇಳ್ಕೊಟ್ಟಿಲ್ಲ ಅವನಿಗೆ. ಸೊ ಮಾಸ್ಟರ್ಗೆ ಮತ್ತೆ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆ ವಿಷಯದಲ್ಲಿ. ಪ್ಲಸ್ ಅಂದ್ರೆ ನಮ್ಗೆ ಈಗ ಎಲ್ಲಾ ಕಡೆನೂ ಇವಾಗ ಸಮ್ಮರ್ ಕ್ಯಾಂಪ್ ಅಲ್ಲಿ ಏನ್ ನಾರ್ಮಲ್ ಆಗಿ ಹೇಳ್ಕೊಡ್ತಾರೆ ಅಂದ್ರೆ ಬರೀ ಕ್ರಾಫ್ಟ್ ಬರೀ ಅದೊಂದೇನೆ ಫೋಕಸ್ ಇರುತ್ತೆ. ಬಟ್ ಇಲ್ಲಿ ಯುನೀಕ್ ಆಗಿ ನಮ್ಗೆ ಡ್ರಾಮಾ, ಕರಾಟೆ, ಜಿಮ್ನಾಸ್ಟಿಕ್ಸ್ ಎಲ್ಲಾನು ಒಂದೇ ಟೈಮ್ಗೆ ಸಿಗುತ್ತೆ ಅಂತ ನಮ್ಗೆ ತುಂಬಾ ಖುಷಿ ಆಯ್ತು. ಸೊ ಇವನ್ ಇಟ್ಸ್ 1 month ಆಲ್ಸೋ, ಬಟ್ ಅದು ಬೇಸಿಕ್ ಅಟ್ಲೀಸ್ಟ್ ಅವ್ನ ನಾಲೆಜ್ ಗೊತ್ತಾಯ್ತಲ್ಲ. ಸೊ ವಿ ವೆರಿ ಹ್ಯಾಪಿ ಫಾರ್ ದಟ್ ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಎಫರ್ಟ್ಸ್. ಥ್ಯಾಂಕ್ ಯು ಸೋ ಮಚ್.
ಏನ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂದ್ರೆ ಫಸ್ಟ್ ನನ್ನ ಮಗಳಿಗೆ 4 years. ಲಾಸ್ಟ್ ಇಯರ್ ವರ್ಷದಲ್ಲಿ ಏನ್ ಮಾಡ್ತಿದ್ದು ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟಿವಿ 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 ಬಿಟ್ಟರೆ ಮೊಬೈಲ್ ಟಿವಿ ಮೊಬೈಲ್ ಟಿವಿ ಮೊಬೈಲ್. ಅದಾದ ತಕ್ಷಣ ಡ್ಯಾನ್ಸ್ ಕ್ಲಾಸ್ ಬರ್ತಿದ್ಲು, ಡ್ಯಾನ್ಸ್ ಕ್ಲಾಸ್ ಆದ ತಕ್ಷಣ ಮತ್ತೆ ಮನೆಗೆ ಬಂದು ಟಿವಿ. ಬಟ್ 1 month ಡಿಫ್ರೆನ್ಸ್ ಹೇಗಾಗಿದೆ ನನ್ನ ಮಗಳಿಗೆ ಅಂದ್ರೆ ಬೆಳಗ್ಗೆ 6:30 ಎದ್ದೇಳ್ತಾಳೆ. ಅದೆಲ್ಲ ಐ ವಾಸ್ ನಾಟ್ ಗೆಟಿಂಗ್, ನನಗೆ ಗೊತ್ತಾಗ್ತಿರಲಿಲ್ಲ ಅವಳು ಏನು ಮಾಡ್ತಿದ್ದಾಳೆ ಅಂತ. ಬಟ್ ಟುಡೇ ಆಲ್ ಆರ್ ಪರ್ಫಾರ್ಮೆನ್ಸ್, ಅವಳೆಲ್ಲ ಪರ್ಫಾರ್ಮೆನ್ಸ್ ನನಗೆ ಅರ್ಥ ಆಯ್ತು. ದಿಸ್ ಇಸ್ ವಾಟ್, ಇದನ್ನ ಏನ್ ಕಲ್ತ್ಕೊಂಡು ಈ 1 month ಅಲ್ಲಿ ಅಂತ ನಂಗೆ ನೀಟಾಗಿ ಅರ್ಥ ಆಗ್ತದೆ. ಅಷ್ಟೇ ಅಲ್ಲದೆ ಸಮ್ಮರ್ ಕ್ಯಾಂಪ್ ಬೆಳಗ್ಗೆ ರೆಡಿಯಾಗಿ ಬರ್ತಾಳೆ, ಒಂದೊಂದು ಬರ್ತಾಳೆ. ನಾನು 1 month ಸ್ಟಾಪ್ ಮಾಡ್ಬಿಡೋಣ ಡ್ಯಾನ್ಸ್ ಕ್ಲಾಸ್ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅವಳ ಹತ್ರ ಸುಳ್ಳು ಹೇಳಿದೆ, ತುಂಬಾ ಕಷ್ಟ ಆಗ್ತಿದೆ ನಾನು ಬೇಡ ಅಂತ. ಆಕ್ಚುಲಿ ಅವಳಿಗೆ ಅರ್ಥವ ಏಜ್ ಅಂತ ಅದು, ಆದ್ರೆ ಇಲ್ಲಿ ಬೇಡ ಸ್ವಲ್ಪ ಸ್ಟ್ರೆಸ್ ಆಗ್ತದೆ ಅವಳಿಗೆ ಅಂತ ನಾನು ಬೇಡ, ನಾನು ಡ್ಯಾನ್ಸ್ ಕ್ಲಾಸ್ಗೆ ಈ ಮಂತ್ ಬೇಡ ನೆಕ್ಸ್ಟ್ ಮಂತ್ ಸೇರಿಸ್ತೀನಿ, ನನಗೂ ರಜಾ ಅಲ್ವಾ, ನನಗೂ ವರ್ಕ್ ಇಲ್ಲ, ನನಗೂ ಸ್ಯಾಲರಿ ಇರಲ್ಲ, ಬೇಡ ಅಂತಂದು. ಅವಳು ಏನು ಅಂದಿಲ್ಲ, ಓಕೆ ಮಮ್ಮ ಅಂತಂದು. ಆಮೇಲೆ ಮಮ್ಮಿಗೆ 1 ದಿವಸ ಹೋಗಿ ಬರಲ್ಲ ಅಂತಂದು. ಸರಿ ಅಂತ ಕಳಿಸ್ದೆ. ಬೆಳಗ್ಗೆ ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ಬಂದು ಡ್ಯಾನ್ಸ್ ಕ್ಲಾಸ್ಗೆ ಬಂದು ಮತ್ತೆ ಮನೆಗೆ ಬಂದ್ಬಿಟ್ಟು ಮತ್ತೆ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಆಸ್ ಅ ಪೇರೆಂಟ್ ಆಗಿ ನಾನು ವರ್ಕ್ ಹೋಗಿ ಬಂದು ಮನೆಗೆ ಬಂದ ಏನ್ ಮಾಡ್ತೀನಿ, ಟಿವಿ ರಿಮೋಟ್ ಆನ್ ಮಾಡಿ ಟಿವಿ ನೋಡ್ಕೊಂಡು ಕುತ್ಕೊಂತೀನಿ, ಸೀರಿಯಲ್ಸ್ ಇಲ್ಲಾಂದ್ರೆ ನಾರ್ಮಲ್ ರೀಲ್ಸ್ ನೋಡ್ಕೊಂಡು ಕುತ್ಕೊಂತೀನಿ. ಬಟ್ ಶಿ ಹ್ಯಾಸ್ ಟಾಟ್ ಮೀ, ಅವಳು ನನಗೆ ಕಲ್ಸೋದು ದಟ್ ಈಸ್ ನಾಟ್. ನಾವು ವಿ ಶುಡ್ ಬಿ ಬಿಸಿ. ನಾವು ಜೀವನದಲ್ಲಿ ನಾವು ಎಷ್ಟು ಬಿಸಿ ಇರ್ತೀವೋ ನಮ್ಮ ಸಕ್ಸಸ್ ನಮ್ಗೆ ಅಷ್ಟೇ ಹುಡ್ಕೊಂಡು ಬರುತ್ತೆ ನಮ್ಗೆ. ಸೊ ಮೈ ಡಾಟರ್ ಟುಡೇ ಶಿ ಹ್ಯಾಸ್ ಬೀನ್ ಲೈಕ್ ಅ ಟೀಚರ್ ಫಾರ್ ಮೀ. ಅವಳು ನನ್ನ ಟೀಚರ್ ಆಗಿದ್ದಾರೆ ಇವತ್ತು. ಐ ಆಮ್ ಸೀನ್ ಜಸ್ಟ್ 4 years girl 4-5 ಪರ್ಫಾರ್ಮೆನ್ಸ್ ಮಾಡಿದ್ರು. ಐ ಆಮ್ ಥ್ಯಾಂಕ್ಫುಲ್ ಟು ಜಗನ್ ಮಾಸ್ಟರ್. ಐ ಆಮ್ ವೆರಿ ಹ್ಯಾಪಿ ಫಾರ್ ಮೈ ಡಾಟರ್ ಪರ್ಫಾರ್ಮೆನ್ಸ್. ನಾಟ್ ಓನ್ಲಿ ಫಾರ್ ಮೈ ಡಾಟರ್ ಬಟ್ ಎವ್ರಿ ಒನ್ ಹಸ್ ಡನ್ ವೆರಿ ವೆಲ್. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ನಾನೊಂದಿಷ್ಟು ಈ ಸಂಸ್ಥೆ ಬಗ್ಗೆ, ಈ ಪುಟಾಣಿ ಮಕ್ಕಳ ಬಗ್ಗೆ, ಹಾಗೆ ಇವರ ಇತಿಹಾಸದ ಬಗ್ಗೆ ನಾನು ಒಂಚೂರು ಮಾತಾಡ್ಬಿಟ್ಟು ನಂತರ ಆ ಪ್ರಿಪರೇಷನ್ ನಡೆಯುತ್ತೆ ಅಲ್ಲಿ ಬಗ್ಗೆ ನಾನು ಹೇಳಿದೆ. ಒಬ್ಬ ಗುರು ನಮಃ. ಯಾರು ಗುರುವನ್ನ ನಂಬಿ ಮುಂದೆ ಹೋಗ್ತಾರೋ ಖಂಡಿತವಾಗ್ಲೂ ಕೂಡ ಅವರ ಜೀವನ ಸಾಧಿಸ್ತಾರೆ. ಯಾಕೆಂದ್ರೆ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಅಂತಹ ಗುರುವನ್ನ ನೆಚ್ಚಿಕೊಂಡು ಬಂದಿರುವಂತಹ ಎಲ್ಲ ಪುರಾಣಿ ಮಕ್ಕಳಿಗೆ ಒಂದು ಧನ್ಯವಾದಗಳು. ಜೊತೆಗೆ ಕಳಿಸಿದಂತ ಎಲ್ಲ ಪೋಷಕರಿಗೆ ಧನ್ಯವಾದಗಳು. ಯಾಕೆಂದ್ರೆ ನೀವು ಮನೆಯಲ್ಲಿ ಮಕ್ಕಳಿಗೆ ಪಾಲಕರು ಅಷ್ಟೇ, ಆದ್ರೆ ನೀವು ನಿಮ್ಮ ಒಂದು ಮಕ್ಕಳು ಇಬ್ಬರು ಮಕ್ಕಳನ್ನ ನೋಡ್ಕೊಳ್ತೀರಿ. ಆದರೆ ಈ ಸಂಸ್ಥೆ ಎಲ್ಲ ಮಕ್ಕಳನ್ನು ನಮ್ಮ ಮಕ್ಕಳು ತನ್ನಾಗೆ ನೋಡ್ಕೊಳ್ತಾರೆ. ಅದು ಇಲ್ಲಿ ಪ್ಲಸ್ ಪಾಯಿಂಟ್. ಹಾಗಾಗಿ ಮಾಸ್ಟರ್ಗೆ ಯಾವ ಮಕ್ಕಳ ಭೇದ ಭಾವ ಇರೋದಿಲ್ಲ, ಗುರುಗಳಿಗೆ ಯಾವ ಭೇದ ಭಾವವನ್ನು ಮಾಡೋದಿಲ್ಲ. ಅಂತಹ ಒಂದು ಸಂಸ್ಕಾರ ಈ ಸಂಸ್ಥೆ ಕಲಿಸ್ಕೊಡ್ತಾ ಇದೆ. ಯಾಕೆಂದ್ರೆ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ, ಬಂದಾಗ ಮೊದಲು ಹೊಸರು ಹುಟ್ಟಿ ನಮಸ್ಕಾರ ಮಾಡುವಂತ ಸಂಸ್ಕಾರ, ಗುರುಗಳಿಗೆ ನಮಸ್ಕಾರ ಹೇಳಿ ಒಳಗೆ ಬರುವಂತ ಸಂಸ್ಕಾರ. ಈ ಸಂಸ್ಕಾರ ಮನೆಯಲ್ಲಿ ತಾಯಿ ತಂದೆಯರು ಕಲಿಸ್ಕೊಡ್ತಾರೆ. ಹಾಗೆ ಈ ಸಂಸ್ಥೆ ಕಲಿಸ್ಕೊಡ್ತದೆ ಅಂದ್ರೆ ಆ ಗುರುಗಳಿಗೆ ಒಬ್ಬ ಗುರುಗಳು ಇರ್ತಾರೆ. ಚಾಮರಾಜ ಮಾಸ್ಟರ್ ಗುರುಗಳು, ನಾನು ತುಂಬಾ ಆತ್ಮೀಯ ಸ್ನೇಹಿತರು. ಒಂದು 20 ವರ್ಷದಿಂದ ಚಾಮರಾಜ ಮಾಸ್ಟರ್ ಗೊತ್ತು ನನಗೆ. ಒಂದು 15 ವರ್ಷದಿಂದ ಜಗನ್ ಗೊತ್ತು. ಜಗನ್ ಕೂಡ ನನ್ನ ಸ್ಟೂಡೆಂಟ್. ನನಗೆ ಖುಷಿ ಆಗ್ತಿರೋದು ಯಾಕೆ ಕೇಳಿದ್ರೆ, ನನ್ನ ವಿದ್ಯಾರ್ಥಿ ದೊಡ್ಡ ಸಂಸ್ಥೆಯನ್ನು ಕಟ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಅವರು ಇವತ್ತು ಒಂದು ಒಳ್ಳೆಯ ಸಂಸ್ಥೆಯ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ ಅನ್ನೋದು. ನಾನು ಗೋಪಾಲ್ ಹಳ್ಳಿಯರ್ ಹೊನ್ನಾವರ ಅಂತ ಚಲನಚಿತ್ರ ನಿರ್ದೇಶಕ, ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡುವಂತಹ ರಂಗಭೂಮಿ ರಂಗಕರ ಜೊತೆಗೆ ನಾನು ಕೂಡ ಹೈಸ್ಕೂಲ್ ಶಾಲೆಯ ಟೀಚರ್ ಆಗಿ ಕನ್ನಡ ಭಾಷೆಯ ಮೇಸ್ಟರ್ ಆಗಿ ಪಾಠ ಮಾಡಿ ನಂತರದಲ್ಲಿ ಸಿನಿಮಾ ರಂಗಕ್ಕೆ ಬಂದಿರುವಂಥದ್ದು. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆಕ್ಟಿಂಗ್ ಹೇಳಿಕೊಡುವಂತ ಲೆಕ್ಚರರ್ ಆಗಿ, ಹಾಗೆ IAF ಕಲಾವಿದ, ಅನೇಕ ಸಂಸ್ಥೆಗಳಲ್ಲಿ ಅಭಿನಯ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ವಿದ್ಯಾರ್ಥಿಗಳು ಅನೇಕ ಜನರು ಚಲನಚಿತ್ರಗಳಲ್ಲಿ, ರಿಯಾಲಿಟಿ ಶೋ, ಹಾಗೆ ಇವತ್ತು ಬರುವಂತಹ ಅನೇಕ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಖುಷಿಯಾಗುತ್ತೆ. ಎಲ್ಲರಿಗಿಂತ ಈ ವೇದಿಕೆ ಮೇಲೆ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದ್ರೆ ಈ ವೇದಿಕೆಯನ್ನು ಸೃಷ್ಟಿ ಮಾಡಿದಂತ ಜಗತ್, ನಾನು ಅವರ ಪ್ರೀತಿಯಿಂದ ಜಗ ಅಂತಾನೆ ಕರೀತೀನಿ. ಯಾಕೆ ಕೇಳಿದ್ರೆ ಇಡೀ ಜಗತ್ತಲ್ಲಿ ಅಟ್ರಾಕ್ಷನ್ ಮಾಡುವಂತ ಒಂದು ಪವರ್ನ ಜಗನ್ನಲ್ಲಿದೆ. ಯಾಕೆಂದ್ರೆ ನಾನು ಅವ್ರನ್ನ ಕ್ಲಾಸಿಗೆ ಫಸ್ಟ್ ಚಾಮರಾಜ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನೋಡಿದಾಗ ಮಾಸ್ಟರ್ ಬರೋಕ್ಕಿಂತ ಮೊದಲು ಇಡೀ ಸಂಸ್ಥೆಯನ್ನ ಅವರು ನಡೆಸ್ತಾ ಇದ್ದಾರೆ. ಅಂದ್ರೆ ಅಸಿಸ್ಟೆಂಟ್ ಸಿಪಾಯಿ ಮಾಸ್ಟರ್ ಅಸಿಸ್ಟೆಂಟ್ ಆಗಿ ಯಾವ ರೀತಿ ಇದ್ರು ಅಂದ್ರೆ ಪ್ಲೀಸ್ ಜಗತ್, ನಾನು ಯಾವತ್ತೂ ಮರೆಸಲೇಬೇಕು. ಯಾಕೆ ಹೇಳಿದ್ರೆ ಯಾವ ವ್ಯಕ್ತಿ ಫಲಾಫಲವಿಲ್ಲದೆ ಅಪೇಕ್ಷೆ ಮಾಡದೆ, ಯಾವ ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ನಾವು ಕಾರ್ಯವನ್ನು ಮಾಡಿದಾಗ ಜಯ ಸಾಧಿಸ್ತೀವಿ ಅಂತ ಹೇಳ್ತೀವಲ್ಲ, ಅದು ಜಗತ್ ಸಾಕ್ಷಿ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರ ಕೆಲಸವನ್ನು ನಾವು ನೋಡಿದ್ದೀವಿ. ಡಾನ್ಸ್ ಆಗಿರ್ಬೋದು, ಜಿಮ್ನಾಸ್ಟಿಕ್ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಅಷ್ಟೇ ಅಲ್ಲ, ಇದರ ಹೊರತಾಗಿ ಪ್ರತಿದಿನ ಕ್ಲಾಸ್ ಅನ್ನ ಮೇಂಟೈನ್ ಮಾಡುವಂತ ಜವಾಬ್ದಾರಿಯಲ್ಲಿ ಇವರು ಮುಂಚೂಣಿಯಲ್ಲಿ ಇರ್ತಿದ್ರು. ಜೊತೆಗೆ ಆರ್ಟಿಸ್ಟ್ ಗಳಿಗೆ ಬಂದವರು ಎಲ್ಲರಿಗೂ ಕೂಡ ಮುಖ್ಯ ಕೊರಿಯೋಗ್ರಾಫರ್ ಆಗಿ ಮಾಸ್ಟರ್ ಇದ್ರೆ ಅವರ ಅಸಿಸ್ಟೆಂಟ್ ಆಗಿ ಇವರು ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಆ ಎಲ್ಲ ಗುರುಗಳ ಆಶೀರ್ವಾದ ಇವತ್ತು ಅವರನ್ನ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಇವರು ಚಲನಚಿತ್ರದಲ್ಲಿ ನೃತ್ಯ ನಿರ್ದೇಶಕರಾಗಿ ಅಂತ ನಾನು ನಿಮ್ಮೆಲ್ಲರೂ ಪರವಾಗಿ ಕರಾಟೆಯಲ್ಲಿ ಈಗಾಗಲೇ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ಸೆಕೆಂಡ್ ಅಂತ ಸುಮ್ಮನೆ ಆಗೋದಿಲ್ಲ, ತುಂಬಾ ಪರಿಶ್ರಮ ಹಾಕಬೇಕು. ನಿಮ್ಮ ಮಕ್ಕಳು ನೋಡಿದ್ರಿ ಮಾಡಿದ್ರೆ ಕೇವಲ 1 ತಿಂಗಳಲ್ಲಿ ಮಾಡಿದ್ವಿ, ಜಸ್ಟ್ ಸ್ಯಾಂಪಲ್ ಅಷ್ಟೇ. ನೀವುಗಳು ಇದೇನು ಪರ್ಫೆಕ್ಷನ್ ಮಾಡಿದ್ದಲ್ಲ, ನಮ್ಮ ಕೈಲಾದದ್ದನ್ನು ಮಾಡಿದ್ವಿ. ನಮ್ಗೆ ಸಿಕ್ಕಿರೋದು ಪಾಪ 2-3 ಕ್ಲಾಸ್ಗಳು ವಾರದಲ್ಲಿ. ಆ ಕ್ಲಾಸ್ ಅಲ್ಲಿ ಮಾಡಿರುವಂತಹ ಈ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಬಿಟ್ಟರೆ ಇದು ನಿರಂತರವಾಗಿ ನಾವು ಯಾವುದನ್ನ ಜಪಿಸ್ತೀವೋ ಅದು ಖಂಡಿತವಾಗ್ಲೂ ಶಾಶ್ವತವಾಗಿರುತ್ತೆ. ಅಂತಹದ್ದೊಂದು ಇಲ್ಲಿ ವಿಶೇಷವಾದನ್ನ ಸ್ಥಾಪಿಸಿಕೊಡ್ತಾ ಇದ್ದಾರೆ ಚಿಕನ್. ಹಾಗಾಗಿ ಅವರಿಗೆ ಮೊದಲು ಥ್ಯಾಂಕ್ಸ್ ಆಗಬೇಕು. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ, ಮಕ್ಕಳು ರಂಗಗೀತೆಯನ್ನ ಸುಶ್ರಾವ್ಯವಾಗಿ ಹಾಡಿದ್ರು ಅಥವಾ ಹೇಗೋ ಹಾಡಿದ್ರು ಗೊತ್ತಿಲ್ಲ, ಆದರೆ ಒಂದು ಪದವನ್ನ ತಪ್ಪದ ಹಾಗೆ ಎಲ್ಲಾ ಮಕ್ಕಳು ಎಲ್ಲ ಪದವನ್ನು ಚೆನ್ನಾಗಿ ಆಡ್ತಲ್ಲ ಮೇಡಮ್. ನಮ್ಮಲ್ಲಿ ಪೇರೆಂಟ್ಸ್ ಗಳಿಗೆ ಒಂದು ಕ್ವಶನ್ ಬರುತ್ತೆ, ನನ್ಗೆ ಯಾರೋ ಹೇಳಿದ್ರೆ
ನಮಗೆ ಎಲ್ಲೋದ್ರೂ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ಏನು ಕೇಳಿದ್ರೆ, ಸರ್ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡಿದ್ರೆ ಈ ತರ ಕರಿಬೇಡ, ಎಲ್ಲ ಹಾಡ್ಬಿಡ್ತಾರೆ ಸರ್, ಪೂರ್ತಿ ಸಾಂಗ್ ಹಾಡ್ಬಿಡ್ತಾರೆ. ನಾನೇ ರಾಜ್ಕುಮಾರ್ ಎಲ್ಲರೂ ಸಾಂಗ್ ಹಾಡ್ಬಿಡ್ತಾರೆ, ಪೂರ್ತಿ ಸಾಂಗ್ ಹಾಡ್ಬಿಡ್ತಾರೆ. ಮೆಮೊರೈಸೇಷನ್ ಕೇಳಿದಂತ ಒಂದು ಇಂಗ್ಲಿಷ್ ಸಾಂಗ್ ಅಥವಾ ಪೋಯಮ್ ಬರಲ್ಲ, ಕನ್ನಡದಲ್ಲಿ ಯಾವುದೋ ಒಂದು ಸಾಂಗ್ ಇರುತ್ತೆ, ಸ್ಕೂಲ್ದು ಟೆಕ್ಸ್ಟ್ ಬರಲ್ಲ. ಯಾಕೆ? ಕಾರಣ ಇಷ್ಟೇ, ಇಲ್ಲಿ ಗುರುಗಳು ಎಂಜಾಯ್ ಮಾಡಿಸ್ತಾರೆ, ಅವ್ರನ್ನ ತಮಾಷೆಯಾಗಿ ಪ್ರೀತಿಯಿಂದ ಅಪ್ಪಿಟ್ಟು ಬರ್ತಾರೆ. ಶಾಲೆ ಗುರುಗಳು ಅಷ್ಟೇ ಮಾಡ್ತಾರೆ. ಆದ್ರೆ ಅಲ್ಲೊಂದು ಸಮಸ್ಯೆ ಏನಂದ್ರೆ, ಸಮಸ್ಯೆ ಅನ್ನೋದ್ರಿಂದ ಒತ್ತಡ. ಅಲ್ಲಿ ನಮ್ಗೆ ಇಲ್ಲಿ ಒಂದು 20 ಜನ ಮಕ್ಕಳಿದ್ರೆ ಅವ್ರಿಗೆ ಒಂದು ಕ್ಲಾಸ್ ಅಲ್ಲಿ 40 ಜನ ಮಕ್ಕಳಿರ್ತಾರೆ. ಎಲ್ಲರನ್ನ ಕಂಟ್ರೋಲ್ ಮಾಡಿ ಹೇಳ್ಬೇಕಂದ್ರೆ ಕಷ್ಟ ಆಗುತ್ತಲ್ಲ. ಹಾಗಾಗಿ ಆ ಪ್ರೀತಿ, ಅದರಲ್ಲೂ ಕೂಡ ಪ್ರೀತಿಯನ್ನು ಕೊಡ್ತಾರೆ. ಅದರಲ್ಲಿ ಇದನ್ನ ಅವರು ಎಂಜಾಯ್ ಮಾಡ್ತಾ ಮಾಡ್ತಾರೆ. ಹಾಗೆ ಶಿಕ್ಷಣ ಅನ್ನೋದು, ನಮ್ಮ ಕಲಿಕೆ ಅನ್ನೋದು ಅದನ್ನ ಎಂಜಾಯ್ ಮಾಡುವಂತ ಒಂದು ಪ್ರಕ್ರಿಯೆ ಆಗಬೇಕು ಅನ್ನೋದು ನನ್ನ ಆಶಯ. ಯಾಕಂದ್ರೆ ನಾನೊಬ್ಬ ಶಿಕ್ಷಕನಾಗಿ ಅದನ್ನ ನಾನು ತುಂಬಾ ಇಚ್ಛೆ ಪಟ್ಟು ಹೇಳ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂದ್ರೆ, ಜಗನ್ ಅವರ ಇವತ್ತಿನ ಈ ಸ್ಟೇಜ್ ಬಂದಿರುವಂತಹ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಯಾಕೆಂದ್ರೆ ಜಗನ್ ಅವ್ರನ್ನ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ, ನಾನು ಬೇರೆ ಬೇರೆ ಕಾರಣ ನನ್ನ ಸಿನಿಮಾದ ಜರ್ನಿಯಲ್ಲಿ ಓಡಾಟದಲ್ಲಿ ಇರೋದಕ್ಕಾಗಿ ಬರಕ್ಕಾಗಲಿಲ್ಲ. ಜಗನ್ ಈ ಸಮರ್ ಕ್ಯಾಂಪ್ ಮಾಸ್ಟರ್ ಮೊದಲು ಮಾಡೋಣ ಅಂದ್ರು. ಕೊನೆಗೆ ಮಕ್ಕಳು ಕಡಿಮೆ ಇದ್ದಾರೆ, ಬೇಡ ಸ್ಟಾರ್ಟ್ ಮಾಡೋಣ. ಜಗನ್ ಅವ್ರಿಗೆ ಒಂದು ಮಾತು ಹೇಳಿದೆ ಅಷ್ಟೇ, ಒಬ್ಬರೇ ಮುಗಿಯುತ್ತೆ ಸಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡೋದು ಅಂತ ಮಾಡಿದೀವಿ. ಫಸ್ಟ್ ಇಯರ್ ನಿಜಕ್ಕೂ ಕೂಡ ಬೆಂತಟ್ಟಬೇಕು, ನಾವು ನಿಂತು ಚಪ್ಪಾಳೆ ತರಬೇಕು. ಮೊದಲನೇ ಸಮರ್ ಕ್ಯಾಂಪ್ ಅನ್ನ ಅದ್ಭುತವಾಗಿ ಮಾಡಿದ್ದಾರೆ. ಇದು ಸಕ್ಸಸ್ ಕ್ಯಾಂಪ್. ಎಷ್ಟೇ 1000 ಹೆಜ್ಜೆಯನ್ನು ದಾಟುತ್ತಿದ್ರು ಕೂಡ ಮೊದಲನೇ ಹೆಜ್ಜೆನೇ ಕೂಡ ಆರಂಭ ಅಲ್ವಾ. ಆ ಮೊದಲನೇ ಹೆಜ್ಜೆಯನ್ನು ಸಕ್ಸಸ್ ಮಾಡಿದ್ರು ಜಗನ್. ಖಂಡಿತವಾಗ್ಲೂ ಕೂಡ ಈ ಸಮರ್ ಕ್ಯಾಂಪ್ 100 ವರ್ಷಗಳಾದ್ರೂ ಕೂಡ ಈ ಸಮರ್ ಕ್ಯಾಂಪ್ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಆಶೆ ಪಡ್ತೇನೆ. ಈಗ ಒಂದು ಪರಿಸರದ ಬಗ್ಗೆ ಒಂದು ಸಣ್ಣ ಕಿರು ಪ್ರಹಸನ ಅಂತ ಹೇಳ್ತೀವಿ, ಕಿರು ನಾಟಕದ ರೂಪದಲ್ಲಿ ನಿಮ್ಮ ಮುಂದೆ ನಮ್ಮ ಮಕ್ಕಳು ಪ್ರದರ್ಶನ ಮಾಡ್ತಾ ಇದ್ದಾರೆ. ಪರಿಸರ ನಾಶವಾಗುವಂತ ಈ ಸಂದರ್ಭದಲ್ಲಿ, ಯಾಕೆಂದ್ರೆ ಬೆಳವಣಿಗೆ ಅಭಿವೃದ್ಧಿಯ ಈ ಓಟದಲ್ಲಿದ್ದೇವೆ ನಾವು. ನಮ್ಗೆ ನೋಡಿ ಎಷ್ಟು ಧಗೆ ಆಗ್ತದೆ, ಸೆಕೆ ಆಗ್ತಾ ಇದೆ. ಕಾರಣ ಇಷ್ಟೇ, ನಮ್ಮ ವಾತಾವರಣವನ್ನು ನಾವೇ ಕಲುಷಿತ ಮಾಡ್ಕೊಂಡು, ಬೇರೆ ಯಾರಲ್ಲ ಎಜುಕೇಟ್ ಆಗಿರುವಂತ ಶಿಕ್ಷಣವನ್ನು ಕಲಿತ ನಾವೇ, ಪಟ್ಟಣದವರು ಅಂತಲ್ಲ, ಹಳ್ಳಿಯವರು ಅಂತಲ್ಲ, ಎಲ್ಲರೂ ಕೂಡ ಸೇರಿ ಹಾಳು ಮಾಡ್ತಾ ಇದ್ದೀವಿ. ಅದನ್ನ ಉಳಿಸುವ ಸಲುವಾಗಿ ಒಂದು ಸಣ್ಣ ಕಿರುದಲ್ಲಿ ನಮ್ಮ ಪುಟಾಣಿ ಮಕ್ಕಳು ಹೇಳ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಿಗೆ ನಾನು ಒಂದ್ಸರಿ ಮಾತಾಡ್ಬೇಕು. ಓಕೆ ಮಾಡೋಣ? ರೆಡಿ ಇದೆಯಾ? ಓಕೆ, ಶುರು ಮಾಡೋಣ ಹಾಗಾದ್ರೆ. ಓಕೆ, ನಮ್ಮ ಪೇರೆಂಟ್ಸ್ ಗಳೆಲ್ಲ ನೋಡೋಣ ಹೇಗೆ ನಮ್ಮ ಮಕ್ಕಳ ಅಭಿನಯ ಅನ್ನೋದು ನಾವು ಮನೆಯಲ್ಲಿ ಕಲಿತು ದಿನನಿತ್ಯ ನಾವು ಮಾತಾಡುವಂಥದ್ದು ಇವುಗಳು. ಆದರೆ ಮೇಲೆ ಬಂದಾಗ ನಮ್ಗೊಂದು ಸಣ್ಣ ಬೇರೆ ಆದಂತ ಒಂದು ಆಯಾಮ ಇರುತ್ತೆ. ಗೊತ್ತಿಲ್ಲ ನನಗೆ, ನಾಳೆ ಮುಂದಿನ ದಿನದಲ್ಲಿ ಇವರಲ್ಲಿ ಯಾರು ಕಲಾವಿದರಾಗ್ತಾರೋ, ಯಾವ ಡಾನ್ಸರ್ ಆಗ್ತಾರೋ ಗೊತ್ತಿಲ್ಲ. ಮತ್ತು ಸಣ್ಣ ಪರಿಕರವನ್ನ ಬೇಡ್ಕೊಳ್ಳೇಬೇಕು. ವೇದಿಕೆಗೆ ಕೊಟ್ಟಿರುವಂತ ಮೊದಲು ಥ್ಯಾಂಕ್ಸ್ ಹೇಳಬೇಕಂತ ನನ್ನ ಪಾಲಕ. ನಾನು ಎಲ್ಲವನ್ನೂ ಕೂಡ ಅಂದ್ಕೊಳ್ತೇನೆ. ಯಾಕಂದ್ರೆ ಈ ಮನಸ್ಥಿತಿ ನಿಮ್ಮಲ್ಲಿರೋದ್ರಿಂದಾಗಿ ಈ ಕೆಲಸ ನಡೀತದೆ. ನೀವು ಯಾರು ಸಪೋರ್ಟ್ ಮಾಡಿಲ್ಲ, ನಿಮ್ಮ ಮಕ್ಕಳನ್ನ ಕಲಿಸಿಲ್ಲ ಅಂದ್ರೆ ಈಗ ನಡೀತಿತ್ತು, ಆದ್ರೆ ಬೇರೆ ಪ್ರಮಾಣದಲ್ಲಿ ನಡೀತಿತ್ತು. ಇನ್ನೂ ಒಂದು ಅಂಶ ಹೇಳಬೇಕು. ಪೇರೆಂಟ್ಸ್ ಅವರು ಚಿನ್ಮಯಿ ಪೇರೆಂಟ್ಸ್ ಜೊತೆ ಹಾಗೆ ಮಾತಾಡ್ತಾ ಇದ್ದಾರೆ ನೋಡಿ. ಯಾವತ್ತು ಒಂದು ಕಮಿಟ್ಮೆಂಟ್ ಹೇಗಿರುತ್ತೆ ಅಂದ್ರೆ, ರಂಗಭೂಮಿ ಕಲಿಸ್ಕೊಡ್ತಾರೆ. ಇಂಗ್ಲಿಷ್ ಮಾತಿದೆ, ಶೋ ಮಸ್ಟ್ ಗೋ ಆನ್. ನಮ್ಗೆ ಮೇರಾ ನಾಮ್ ಜೋಕರ್ ಸಿನಿಮಾ ನೆನಪಾಗುತ್ತೆ. ಮೇರಾ ನಾಮ್ ಜೋಕರ್ ಸಿನಿಮಾದಲ್ಲಿ ರಾಜ್ಕಪೂರ್ ತಾಯಿ ಸತ್ತೋಗಿರ್ತಾರೆ. ನೀವು ನೋಡಿರ್ತಾರೆ, ತಾಯಿ ಸತ್ತೋಗಿರ್ತಾರೆ. ಅವನು ಜೋಕರ್ ಆಗಿ ಬಂದು ಸ್ಟೇಜ್ ಮೇಲೆ ಆಕ್ಟ್ ಮಾಡ್ತಾನ. ನಿಜಕ್ಕೂ ಕೂಡ ಜಗತ್ತಿನ ದೊಡ್ಡ ಎಕ್ಸಾಂಪಲ್. ನಮ್ಮ ಒಳಗಡೆ ಇಷ್ಟೇ ಸಾಕ್ತಾ ಇದ್ರೆ ನೋಡಿರ್ಲಿ, ಆದ್ರೆ ಅದನ್ನ ಮೀರಿ ನಿಂತು ನಾವು ಜನರಿಗೆ ಏನ್ ಮುಗಿಸ್ಬೇಕು ಅದನ್ನು ಮುಗಿಸ್ತೀವಿ. ತಾಯಿ ಸತ್ತೋಗಿದೆ ಗೊತ್ತು, ಇಲ್ಲಿ ನಡೆಸ್ತಾ ಇರ್ತಾನೆ. ಒಬ್ಬ ಅಭಿನಯನ ಮಾಡುವಂತ ಒಬ್ಬ ಕಲಾವಿದನ ಪರೀಕ್ಷೆಗಳು ಇಷ್ಟ ಇರುತ್ತೆ. ಆ ಮಗು ಇವತ್ತು ಬರ್ತಾ ಇರ್ಬೋದು, ನೋ ಪ್ರಾಬ್ಲಮ್, ತೊಂದರೆ ಇರಲಿಲ್ಲ. ಹಾಸ್ಪಿಟಲ್ಗೋಸ್ಕರ ಕ್ಲಿನಿಕ್ಗೋಸ್ಕರ ಸುಮಾರು ಕಡೆ ಓಡಾಡಿದ್ರೆ ಎಲ್ಲೂ ಸಿಕ್ಕಿಲ್ಲ, ಆದ್ರೂ ಕೂಡ ಪರವಾಗಿಲ್ಲ ಅಂತ ಕರ್ಕೋಬೋದಿಲ್ಲ. ಆ ಡೆಡಿಕೇಶನ್ ತುಂಬಾ ಇಷ್ಟ ಆಯ್ತು. ಜಗನ್ ಮಾಸ್ಟರ್ ಅವರು ಚಪ್ಪಾಳೆ ಕೊಡಬೇಕು. ಸೂಪರ್ ನೋಡಿ. ಸ್ವಲ್ಪ ಏಟಾದ್ರೂ ಕೂಡ ಕಣ್ಣಿಗೆ ಮಕ್ಕಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಿ. ಮತ್ತಂತ ಪೇರೆಂಟ್ಸ್ ಒಂದು ಗೇಮ್ ಅಂತ ಹೇಳ್ತಾ ಈಗ ನಮ್ಮ ಶೋ ಮಸ್ಟ್ ಗೋ ಆನ್. ಹಾಗಾಗಿ ಈಗ ನಮ್ಮ ಮಕ್ಕಳ ಒಂದು ಪರಿಸರದ ಬಗ್ಗೆ ಒಂದು ಕೇಳುತ್ತ ಪ್ರಯತ್ನ. Bye.
ಹಸಿರು
ತಂಪು ಕಡಿದಾರು ಹೊಂಜೊನ್ನದಿನಿಂದ ಹೂವ ಹೊಂಜೊನ್ನದಿನಿಂದ ಹೂವ ಚಿಗುರು ಹೊತ್ತು ಕುಳಿದು ನಕ್ಕಾರು ಚಿಗುರು ಹೊತ್ತು ಕುಳಿದು ನಕ್ಕಾರು ಚಿಗುರು ಹೊತ್ತು ತುಳಿದು ನಕ್ಕಾರು. ಬಹುಶಃ ಈ ಪುಟಾಣಿ ಮಕ್ಕಳಿಗೆ ಸಿಕ್ಕಿರೋದು ನಮ್ಮ ತುಂಬಾ ಕಡಿಮೆ ಸಮಯ. ಯಾಕೆ ಹೇಳ್ತೀನಿ ಕೇಳಿದ್ರೆ ಮಕ್ಕಳಿಗೆ ಗೊತ್ತು ಮುಂದೆ ಒಂದೊಂದು ಡೈಲಾಗ್ ಕೊಟ್ಟಾಗ ಅದು ಹೇಳುವುದೇ ಕಷ್ಟ ಮಕ್ಕಳಿಗೆ. ಆದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಡೈಲಾಗ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಜೊತೆಗೆ ಈ ಪುಟಾಣಿ ಮಕ್ಕಳೆಲ್ಲರೂ ಕೂಡ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು. ನಮಗೆ ಸಮಯ ಒಂದು ತಿಂಗಳಿದೆ, ಆದ್ರೆ ಒಂದು ತಿಂಗಳಲ್ಲಿ ಸಿಕ್ಕಿರುವ ಸಮಯ ವಾರದಲ್ಲಿ 2 ಕ್ಲಾಸ್ ಆಗ್ತಿತ್ತು. ಆ 2 ಕ್ಲಾಸಲ್ಲಿ 1 ಗಂಟೆ ಮಾತ್ರ ನಮ್ಗೆ ಸಿಗುತ್ತ. ವಾರದಲ್ಲಿ 2 ಗಂಟೆ ಮಾತ್ರ ನಮ್ಮದವರು ಖಂಡಿತವಾಗ್ಲೂ ಕೂಡ ಮುಂದಿನ ದಿನದಲ್ಲಿ ಇವರಿಗೆ ಒಳ್ಳೆ ತರಬೇತಿಯ ಈ ಸಂಸ್ಥೆ ಕೊಡುತ್ತೆ. ನಾನು ಜಗನ್ ಅವರಿಗೆ ದೊಡ್ಡ ವಿಷಯ ಹೇಳಿಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಜಗನ್ ನಿಮ್ಮ ಈ ಸಂಸ್ಥೆಯ ಯಾವ ಕಾರ್ಯಕ್ರಮದಲ್ಲಿ ಕೂಡ ಮಕ್ಕಳಿಗೆ ಅಭಿನಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಪುಟಾಣಿಗಳ ಈ ಮಕ್ಕಳನ್ನ ನಾನು ಮಾಡಿಸ್ಬೇಕು. ಮತ್ತೆ ಯಾಕಂದ್ರೆ ಈ ಮಕ್ಕಳ ಎಫರ್ಟ್ ಯಾಕಂದ್ರೆ ಅವರಿಗೆ ಹಾಡನ್ನ ಕೊಟ್ಟಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮಲ್ಲ ಮನೆಯಲ್ಲಿ ಕೂಡ ಯೋಚನೆಗಳಿರ್ತಾರೆ. ಪುಟಾಣಿ ಮಕ್ಕಳು ಕೂಡ ಅದನ್ನ ಎಂಜಾಯ್ ಮಾಡ್ಕೊಂಡು ಹಾಡಿದ್ದಾರೆ. ಅವರ ಶಾಲೆಯಲ್ಲೂ ಕೂಡ ಇಂತಹದ್ದೊಂದು ಅವಕಾಶ ಮಾಡಿಕೊಡಿ. ಇಂತಹ ಅವರ ಟ್ಯಾಲೆಂಟ್ ಡೇಸ್ಗೆ ಈ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿಸಿ ಮನೆಯಲ್ಲಿ ಅವರು ಸಮರ್ ಕ್ಯಾಂಪ್ ಶಾಲೆಯಲ್ಲಿ ತೋರಿಸಿದಾಗ ಅವರಿಗೂ ಕೂಡ ಒಂದು ಪ್ಲಸ್ ಪಾಯಿಂಟ್. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಗೋಪಾಲ್ ಸರ್. ಈ ಸಮರ್ ಕ್ಯಾಂಪ್ಗೆ ಸಮಯದಲ್ಲಿ ಮಕ್ಕಳಿಗೆ ಹಾಡು ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದೀರಿ.